ಸಾರ್ವತ್ರಿಕ ಮತದಾನ ನಡೀತಾ ಇದೆ. ಈ ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾಧಿಕಾರಿಯಾಗಿರುವಂತಹ ಕೆ.ವಿ. ರಾಜೇಂದ್ರ ಅವರು ಮಸ್ಟರಿಂಗ್ ಸೆಂಟರ್ ಅನ್ನ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇದೀಗ ಅವ್ರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಾಳೆ ಮತದಾನ ನಡೆಯುತ್ತೆ. ಇವತ್ತು ಅಂತಿಮ ಹಂತದ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದೀರಿ. ಯಾವ ತರ ಇದೆ, ಯಾವೆಲ್ಲ ಸಿದ್ಧತೆಗಳನ್ನು ನೀವು ಮತ್ತೆ ನಿಮ್ಮ ತಂಡ ತೆಗೆದುಕೊಂಡಿದ್ದೀರಿ? ಇವತ್ತು ನಮ್ಮ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಡಿಸ್ಪ್ಯಾಚ್ ಸೆಂಟರ್, ಮಸ್ಟಿಂಗ್ ಸೆಂಟರ್ಗಳಲ್ಲಿ ಟ್ರೈನ್ಡ್ ಸ್ಟಾಫ್ಸ್ಗಳಿಗೆ ಪೋಲಿಂಗ್ ಮಟೀರಿಯಲ್ಸು ಮತ್ತು EVMಸ್ಗಳನ್ನು ಕೊಟ್ಟು 2905 ಪೋಲಿಂಗ್ ಸ್ಟೇಷನ್ಸ್ಗಳಿಗೆ ಕಳಿಸುವಂಥ ರೂಟ್ಸ್ಗಳಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ವಿ. ಎಲ್ಲ ಕಡೆಗಳಲ್ಲೂ ಕೂಡ ವ್ಯವಸ್ಥಿತವಾಗ್ತಾ ಆಗ್ತಾ ಇದೆ, ಶಾಂತ ರೀತಿ ಒಳಗಡೆ ಆಗ್ತಾ ಇದೆ. ಅವ್ರಿಗೆಲ್ಲರಿಗೂ ಕೂಡ ಏನು ಅಂತಿಮ ಹಂತದ ಟ್ರೈನಿಂಗನ್ನು ಕೊಡಬೇಕು, ಜೊತೆಗೆ ಪೋಲಿಂಗ್ ಮಟೀರಿಯಲ್ಸ್ಗಳನ್ನು ಎಲ್ಲವನ್ನೂ ಕೂಡ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅವರಿಗೆ ಆತ್ಮವಿಶ್ವಾಸನ ತುಂಬಿ ಕೆಲವೊಂದು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ಗಳನ್ನ ಅವರಿಗೆ ಹೈಲೈಟ್ ಮಾಡಿ ಅದನ್ನು ಮಾಡದೇ ಇರೋ ಹಾಗೆ ಅವರ ಗಮನಕ್ಕೆ ತಂದು ಕಳಿಸುವಂಥ ವ್ಯವಸ್ಥೆನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮಾಕ್ ಪೋಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಸಿಬ್ಬಂದಿಗಳಿಗೆ. ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಯಾವ ಥರದ್ದು ಕ್ರಮ? ಅದೇ ಬೆಳಗ್ಗೆ 5:15ಗೆ 90 ನಿಮಿಷಗಳಿಗೆ ಮುಂಚಿತವಾಗಿಯೇ ಅವರು ಮಾಕ್ ಪೋಲ್ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಬೂತ್ ಲೆವೆಲ್ ಏಜೆಂಟ್ಸ್ಗಳು ಮತ್ತು ಮೈಕ್ರೋ ಅಬ್ಸರ್ವರ್ ಸಮ್ಮುಖದಲ್ಲಿ ಮಾಕ್ ಪೋಲ್ ಮಾಡಿದ ನಂತರ EVMಸ್ಗಳಲ್ಲಿ ರಿಸಲ್ಟನ್ನು ಕ್ಲಿಯರ್ ಮಾಡೋದು, VVPAT ಸ್ಲಿಪ್ಸ್ಗಳನ್ನು ತೆಗೆಯುವಂಥದ್ದು. ಆ ವಿಷಯವನ್ನು ಕೆಲವೊಬ್ಬ ಅಧಿಕಾರಿಗಳು ತಪ್ಪು ಮಾಡುವಂಥ ಚಾನ್ಸ್ ಇರೋದ್ರಿಂದ ಅದನ್ನು ಹೈಲೈಟ್ ಮಾಡಿದ್ವಿ. ಜೊತೆಗೆ ಆ್ಯಕ್ಚುಯಲ್ ಪೋಲ್ ನಡೀತಾ ಇರಬೇಕಾದಾಗ ಕೆಲವೊಂದು EVMಸ್ಗಳಲ್ಲಿ ಟೆಕ್ನಿಕಲ್ ಎರರ್ಸ್ಗಳು ಬಂದರೆ ಯಾವ ರೀತಿ ಪ್ರೊಸೀಜರ್ಗಳನ್ನ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನಾವು ಅಂತಿಮ ಹಂತದಲ್ಲಿ ಹೇಳ್ಕೊಟ್ಟು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಮತಗಟ್ಟೆಯ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತು ಮಾಡ್ತೀರಿ. ಯಾವ ಥರದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ? ಸ್ಟಾರ್ಟಿಂಗಿಂದನೂ 574 ಪೋಲಿಂಗ್ ಸ್ಟೇಷನ್ಸ್ಗಳು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಆಗಿ ಅದರೊಳಗಡೆ 77 ವಲ್ನರೇಬಲ್ ಇರುವಂಥದ್ದು. ಮತ್ತು ಡಿಪೆಂಡಿಂಗ್ ಅಪಾನ್ ದ ಅಬ್ಸರ್ವರ್ ಇನ್ಪುಟ್ಟು ಮತ್ತು ಕ್ಯಾಂಡಿಡೇಟ್ಸ್ಗಳ ವರಿ ಲಿಸ್ಟು ಅದನ್ನು ನೋಡಿಕೊಂಡು ನಾವು ಬೇರೆ ಬೇರೆ ರೀತಿಯಾದಂಥ ಒಂದು 574 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ. ಅಲ್ಲಿ ಅದನ್ನು ಕವರ್ ಮಾಡೋ ಹಾಗೆ ನಿಯರ್ಲಿ 1550 ಮತಕೇಂದ್ರಗಳಿಗೆ ನಾವು ವೆಬ್ಕಾಸ್ಟಿಂಗ್ ಮಾಡಿಸ್ತಾ ಇದ್ದೀವಿ, ವಿಡಿಯೋಗ್ರಾಫರ್ನ ಅರೇಂಜ್ ಮಾಡ್ತಾ ಇದ್ದೀವಿ. 600 ಜನ ಮೈಕ್ರೋ ಅಬ್ಸರ್ವರ್ಸ್ಗಳಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ CPF, ಸೆಂಟ್ರಲ್ ಪೊಲೀಸ್ ಫೋರ್ಸು, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸನ್ನು ಕೂಡ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿಯಾಗಿರುವಂತಹ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರ ಮಾತು. ಒಟ್ಟಾರೆ ನಾಳಿನ ಮತದಾನ ಇದೆ, ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪೂರ್ಣವಾಗಿರುವಂತಹ ಸಿದ್ಧತೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಅವರು ಆಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಮೈಸೂರು. ಸಾರ್ವತ್ರಿಕ ಮತದಾನ ನಡೀತಾ ಇದೆ. ಈ ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾಧಿಕಾರಿಯಾಗಿರುವಂತಹ ಕೆ.ವಿ. ರಾಜೇಂದ್ರ ಅವರು ಮಸ್ಟರಿಂಗ್ ಸೆಂಟರ್ ಅನ್ನ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಇದೀಗ ಅವ್ರು ಇಲ್ಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ನಾಳೆ ಮತದಾನ ನಡೆಯುತ್ತೆ. ಇವತ್ತು ಅಂತಿಮ ಹಂತದ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದೀರಿ. ಯಾವ ಥರ ಇದೆ, ಯಾವೆಲ್ಲ ಸಿದ್ಧತೆಗಳನ್ನು ನೀವು ಮತ್ತೆ ನಿಮ್ಮ ತಂಡ ತೆಗೆದುಕೊಂಡಿದ್ದೀರಿ? ಇವತ್ತು ನಮ್ಮ ಎಲ್ಲ ಮೈಸೂರು ಜಿಲ್ಲೆಯಲ್ಲಿ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಡಿಸ್ಪ್ಯಾಚ್ ಸೆಂಟರ್, ಮಸ್ಟಿಂಗ್ ಸೆಂಟರ್ಗಳಲ್ಲಿ ಟ್ರೈನ್ಡ್ ಸ್ಟಾಫ್ಸ್ಗಳಿಗೆ ಪೋಲಿಂಗ್ ಮಟೀರಿಯಲ್ಸು ಮತ್ತು EVMಸ್ಗಳನ್ನು ಕೊಟ್ಟು 2905 ಪೋಲಿಂಗ್ ಸ್ಟೇಷನ್ಸ್ಗಳಿಗೆ ಕಳಿಸುವಂಥ ರೂಟ್ಸ್ಗಳಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ವಿ. ಎಲ್ಲ ಕಡೆಗಳಲ್ಲೂ ಕೂಡ ವ್ಯವಸ್ಥಿತವಾಗ್ತಾ ಆಗ್ತಾ ಇದೆ, ಶಾಂತ ರೀತಿ ಒಳಗಡೆ ಆಗ್ತಾ ಇದೆ. ಅವ್ರಿಗೆಲ್ಲರಿಗೂ ಕೂಡ ಏನು ಅಂತಿಮ ಹಂತದ ಟ್ರೈನಿಂಗನ್ನು ಕೊಡಬೇಕು, ಜೊತೆಗೆ ಪೋಲಿಂಗ್ ಮಟೀರಿಯಲ್ಸ್ಗಳನ್ನು ಎಲ್ಲವನ್ನೂ ಕೂಡ ಇದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅವರಿಗೆ ಆತ್ಮವಿಶ್ವಾಸನ ತುಂಬಿ ಕೆಲವೊಂದು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ಗಳನ್ನ ಅವರಿಗೆ ಹೈಲೈಟ್ ಮಾಡಿ ಅದನ್ನು ಮಾಡದೇ ಇರೋ ಹಾಗೆ ಅವರ ಗಮನಕ್ಕೆ ತಂದು ಕಳಿಸುವಂಥ ವ್ಯವಸ್ಥೆನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಮಾಕ್ ಪೋಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಸಿಬ್ಬಂದಿಗಳಿಗೆ. ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಯಾವ ಥರದ್ದು ಕ್ರಮ? ಅದೇ ಬೆಳಗ್ಗೆ 5:15ಗೆ 90 ನಿಮಿಷಗಳಿಗೆ ಮುಂಚಿತವಾಗಿಯೇ ಅವರು ಮಾಕ್ ಪೋಲ್ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಬೂತ್ ಲೆವೆಲ್ ಏಜೆಂಟ್ಸ್ಗಳು ಮತ್ತು ಮೈಕ್ರೋ ಅಬ್ಸರ್ವರ್ ಸಮ್ಮುಖದಲ್ಲಿ ಮಾಕ್ ಪೋಲ್ ಮಾಡಿದ ನಂತರ EVMಸ್ಗಳಲ್ಲಿ ರಿಸಲ್ಟನ್ನು ಕ್ಲಿಯರ್ ಮಾಡೋದು, VVPAT ಸ್ಲಿಪ್ಸ್ಗಳನ್ನು ತೆಗೆಯುವಂಥದ್ದು. ಆ ವಿಷಯವನ್ನು ಕೆಲವೊಬ್ಬ ಅಧಿಕಾರಿಗಳು ತಪ್ಪು ಮಾಡುವಂಥ ಚಾನ್ಸ್ ಇರೋದ್ರಿಂದ ಅದನ್ನು ಹೈಲೈಟ್ ಮಾಡಿದ್ವಿ. ಜೊತೆಗೆ ಆ್ಯಕ್ಚುಯಲ್ ಪೋಲ್ ನಡೀತಾ ಇರಬೇಕಾದಾಗ ಕೆಲವೊಂದು EVMಸ್ಗಳಲ್ಲಿ ಟೆಕ್ನಿಕಲ್ ಎರರ್ಸ್ಗಳು ಬಂದರೆ ಯಾವ ರೀತಿ ಪ್ರೊಸೀಜರ್ಗಳನ್ನ ಫಾಲೋ ಅಪ್ ಮಾಡಬೇಕು ಅನ್ನೋದನ್ನು ನಾವು ಅಂತಿಮ ಹಂತದಲ್ಲಿ ಹೇಳ್ಕೊಟ್ಟು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಮತಗಟ್ಟೆಯ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತು ಮಾಡ್ತೀರಿ. ಯಾವ ಥರದಲ್ಲಿದೆ ನಮ್ಮ ಜಿಲ್ಲೆಯಲ್ಲಿ? ಸ್ಟಾರ್ಟಿಂಗಿಂದನೂ 574 ಪೋಲಿಂಗ್ ಸ್ಟೇಷನ್ಸ್ಗಳು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಆಗಿ ಅದರೊಳಗಡೆ 77 ವಲ್ನರೇಬಲ್ ಇರುವಂಥದ್ದು. ಮತ್ತು ಡಿಪೆಂಡಿಂಗ್ ಅಪಾನ್ ದ ಅಬ್ಸರ್ವರ್ ಇನ್ಪುಟ್ಟು ಮತ್ತು ಕ್ಯಾಂಡಿಡೇಟ್ಸ್ಗಳ ವರಿ ಲಿಸ್ಟು ಅದನ್ನು ನೋಡಿಕೊಂಡು ನಾವು ಬೇರೆ ಬೇರೆ ರೀತಿಯಾದಂಥ ಒಂದು 574 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ. ಅಲ್ಲಿ ಅದನ್ನು ಕವರ್ ಮಾಡೋ ಹಾಗೆ ನಿಯರ್ಲಿ 1550 ಮತಕೇಂದ್ರಗಳಿಗೆ ನಾವು ವೆಬ್ಕಾಸ್ಟಿಂಗ್ ಮಾಡಿಸ್ತಾ ಇದ್ದೀವಿ, ವಿಡಿಯೋಗ್ರಾಫರ್ನ ಅರೇಂಜ್ ಮಾಡ್ತಾ ಇದ್ದೀವಿ. 600 ಜನ ಮೈಕ್ರೋ ಅಬ್ಸರ್ವರ್ಸ್ಗಳಿದ್ದಾರೆ. ಮತ್ತು ಬೇರೆ ಬೇರೆ ಕಡೆಗಳಲ್ಲಿ CPF, ಸೆಂಟ್ರಲ್ ಪೊಲೀಸ್ ಫೋರ್ಸು, ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸನ್ನು ಕೂಡ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ದೀವಿ. ಇದಿಷ್ಟು ಜಿಲ್ಲಾಧಿಕಾರಿಯಾಗಿರುವಂತಹ ಡಾಕ್ಟರ್ ಕೆ.ವಿ. ರಾಜೇಂದ್ರ ಅವರ ಮಾತು. ಒಟ್ಟಾರೆ ನಾಳಿನ ಮತದಾನ ಇದೆ, ಇದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪೂರ್ಣವಾಗಿರುವಂತಹ ಸಿದ್ಧತೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಅವರು ಆಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಮೈಸೂರು.